ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪಾದಯಾತ್ರೆಯನ್ನು ಜೆಡಿಎಸ್ ಮಾಡ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಕೂಡ ಸಂಪೂರ್ಣ ಬೆಂಬಲ ಇವಾಗ ವ್ಯಕ್ತವಾಗ್ತಾ ಇದೆ. ಎರಡು ಸೇರಿ ಪಾದಯಾತ್ರೆ ಮಾಡುವ ಎಲ್ಲ ಸಾಧ್ಯತೆಗಳು ಇದಾವೆ. ಬಿಡದಿ ಟೌನ್ಶಿಪ್ ಯೋಜನೆ ವಿರೋಧಿಸಿ ಪಾದಯಾತ್ರೆಗೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಪಾದಯಾತ್ರೆಗೆ ಬಿಜೆಪಿ ಸಂಪೂರ್ಣ ಬೆಂಬಲ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಆರ್ ಅಶೋಕ್ ಭಾಗಿಯಾಗ್ತಾರೆ. ನಾಳೆ ಪಾದಯಾತ್ರೆಯಲ್ಲಿ ಬಿಜೆಪಿ ನಾಯಕರು ಸಹ ಭಾಗಿಯಾಗ್ತಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿವೇಶನದಲ್ಲಿ ನಾವು ಒಟ್ಟಾಗಿ ಹೋರಾಟ ಮಾಡ್ತೀವಿ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಇದರ ಬಗ್ಗೆ ಮಾತನಾಡಿದ್ದಾರೆ. ಕುಮಾರಸ್ವಾಮಿ ಅವರು ಆರ್ ಅಶೋಕ್ ಅವರು ಇದರ ಬಗ್ಗೆ ಎರಡರ ಬಗ್ಗೆ ಕೂಡ ಇವರಿಬ್ಬರೂ ಕೂಡ ಪಾದಯಾತ್ರೆಯ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇಬ್ಬರು ಕೂಡಿ ಮಾಡ್ತೀವಿ ಪಾದಯಾತ್ರೆನ ಅಂತ ಹೇಳಿ ಜೆಡಿಎಸ್ ಒಂದೇ ಡೇಟನ್ನು ಘೋಷಣೆ ಮಾಡಿ ಬಿಡದಿ ಟೌನ್ಶಿಪ್ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಪಾದಯಾತ್ರೆಯನ್ನು ಡೇಟ್ ಘೋಷಣೆ ಮಾಡಿತ್ತು. ಬಿಜೆಪಿಯಿಂದ ಯಾವುದೇ ಡೇಟ್ ಘೋಷಣೆ ಆಗಿರಲಿಲ್ಲ. ಸೊ ಆ ಕಾರಣಕ್ಕೆ ಭಾರಿ ಚರ್ಚೆ ಆಗ್ತಾ ಇತ್ತು. ಎರಡು ಸೇರ್ಕೊಂಡು ಮಾಡ್ತಾವ ಅಥವಾ ಬೇರೆ ಬೇರೆ ಮಾಡ್ತಾವ ಅಂತ ಹೇಳಿ. ಅಂದರೆ ಯಾಕಂತ ಹೇಳಿದ್ರೆ ಮೈತ್ರಿ ಇರುವ ಕಾರಣದಿಂದ. ಸೊ ಆ ಕಾರಣಕ್ಕೆ ಭಾಳ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಚುನಾವಣೆಗೂ ಮುಂಚೆ ಯಾಕೋ ಗೊಂದಲ ಸೃಷ್ಟಿ ಆಗ್ತಾ ಇದೆ, ಹಾಗಾಗ್ತಾ ಇದೆ, ಹೀಗಾಗ್ತಾ ಇದೆ ಅಂತ ಚರ್ಚೆ ಆಗ್ತಾ ಇತ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಭೆಯನ್ನು ಮಾಡಿ ಸಭೆಯಲ್ಲಿ ಫೈನಲ್ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಏನು 9, 10, 11 ಬಿಡದಿಗೆ ಸಂಬಂಧಪಟ್ಟ ಹಾಗೆ ಪಾದಯಾತ್ರೆ ಆಗಬೇಕು. ಬಿಡದಿಯಿಂದ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೂ. ಅದಕ್ಕೆ ಜೆಡಿಎಸ್ ಪಾದಯಾತ್ರೆ ಮಾಡ್ತೀನಿ ಅಂತ ಏನು ಹೇಳಿತ್ತು, ಅದಕ್ಕೆ ಬಿಜೆಪಿ ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕುಮಾರಸ್ವಾಮಿ ಅವರು ಮತ್ತು ಆರ್ ಅಶೋಕ್ ಅವರಿಬ್ಬರೂ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಮತ್ತೆ ಕುಮಾರಸ್ವಾಮಿಯವರು, ನಮ್ಮ ನಾರಾಯಣ ಸ್ವಾಮಿಯವರು, ನಮ್ಮ ರವಿಕುಮಾರ್ ಮತ್ತು JDSನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ನಿಖಿಲ್ ಕುಮಾರಸ್ವಾಮಿ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡ್ರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ. ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನು BJP ಕಡೆಯಿಂದನೂ ನಾವು ಕೊಡ್ತಾ ಇದ್ದೀರಿ. ಅದಾದಮೇಲೆ ಬೆಂಗಳೂರಲ್ಲಿ ಈಗಾಗಲೇ BJPಯಿಂದ ಬಿಡದಿ ಹೋರಾಟದ ಒಂದು ದೊಡ್ಡ ಹೋರಾಟನೂ ಕೂಡ ಆಗಿದೆ. ನಾವು ಸಾವಿರಾರು ಜನ ಸೇರಿಸಿ ಫ್ರೀಡಂ ಪಾರ್ಕಲ್ಲಿ ಮಾಡಿದ್ದೀರಿ. ಅದೇ ರೀತಿ ಇನ್ನೊಂದು ಒಟ್ಟಿಗೆ ನಾವು ಮತ್ತು JDS ಒಟ್ಟಿಗೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀರಿ. ಬಿಡದಿ ನಾಳೆಯ ಪಾದಯಾತ್ರೆಯಲ್ಲಿ ಅಶೋಕ್ ಅವರು ನಾನು ಸಾಂಕೇತಿಕವಾಗಿ ನಾನು ನಾಳೆ ಪಾದಯಾತ್ರೆಯಲ್ಲಿ ಭಾಗವಹಿಸ್ತೀವಿ. ನಂತರ ಆ ಒಂದು ಪಾದಯಾತ್ರೆ ಮುಂದುವರಿತದೆ. ನಾವು ಸಾಂಕೇತಿಕವಾಗಿ ಎರಡೂ ಪಕ್ಷಗಳು ನಾಳೆ ಸೇರಿ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ. ಬೆಂಗಳೂರವರೆಗೂ ಬರಲ್ಲ. ಸಾಂಕೇತಿಕವಾಗಿ ಅಶೋಕ್ ಅವರು, ಅವ್ರ ಸ್ನೇಹಿತರು, ನಮ್ಮ ನಾರಾಯಣ ಸ್ವಾಮಿಯವರು ಇದ್ದಾರೆ. ಇವತ್ತು ಒಂದು ಧ್ವನಿಯಾಗಿ ನಾವು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ನಾಳೆ ಪಾದಯಾತ್ರೆಗೆ ಚಾಲನೆ ಕೊಡ್ತೀವಿ.